ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತಾ. ಬಿಜಿಎಸ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ 17ನೇ ಬಿಜಿಎಸ್ ಸಂಸ್ಥಾಪಕರ ದಿನಾಚರಣೆಯನ್ನು ಆಚರಿಸಲಾಗಿತ್ತು. ಈ ಕಾರ್ಯಕ್ರಮವು ಬಹಳ ಅಚ್ಚುಕಟ್ಟಾಗಿ ನೆರವೇರಿದ್ದು, ಈ ಕಾರ್ಯಕ್ರಮವನ್ನು ಕುರಿತು ಬಾಲಗಂಗಾಧರನಾಥ ಸ್ವಾಮೀಜಿಯವರು ಮಾತನಾಡಿದರು. ಸಂಸ್ಕೃತಿಯು ಆಧುನಿಕತೆ ಹಾಗೂ ಆಧ್ಯಾತ್ಮಿಕತೆಯನ್ನು ಬೆಳೆಸುವ ಅಮೂಲ್ಯ ಕೊಂಡಿಯಾಗಿದ್ದು, ಈ ನಿಟ್ಟಿನಲ್ಲಿ ಬಿಜಿಎಸ್ ಶಿಕ್ಷಣ ಸಂಸ್ಥೆಯು ಶಿಕ್ಷಣದೊಂದಿಗೆ ಆಧ್ಯಾತ್ಮಿಕವನ್ನು ಮಕ್ಕಳಲ್ಲಿ ಉದ್ದೇಶಿಸುವ ಕಾರ್ಯ ಮಾಡ್ತಿದೆ. ಸಮಾಜದ ಸ್ವಾಸ್ಥ್ಯಕ್ಕಾಗಿ ದುಡಿಯುವವರು ಜೀವಿತಾವಧಿಯಲ್ಲಿ ಕಾಲವಾದ ನಂತರ ಅಮರರಾಗ್ತಾರೆ. ಹೀಗಾಗಿ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆದರ್ಶ ನಮ್ಮೆಲ್ಲರದಾಗಬೇಕು. ಸ್ವಾರ್ಥಿಗಳಾಗದೆ ಸಮಾಜದ ನಿಜ ಸೇವಕರಾಗಿ ದುಡಿಯಬೇಕು. ಶಕ್ತಿ ಸಕಾರಾತ್ಮಕವಾಗಿ ಬಳಕೆಯಾಗಬೇಕು. ದುರ್ಬಳಕೆಯಾದರೆ ಅವನತಿಗೆ ದಾರಿಯಾಗ್ತದೆ ಎಂದು ಆದಿಚುಂಚನಗಿರಿ ಪೀಠಾಧಿಪತಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಹೇಳಿದರು. ಕೇಂದ್ರ ಉಕ್ಕು ಹಾಗೂ ಭಾರಿ ಕೈಗಾರಿಕೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸಹ ಈ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಬದಲಾದ ಸನ್ನಿವೇಶದಲ್ಲಿ ನೂರಾರು ಶೈಕ್ಷಣಿಕ ಸಂಸ್ಥೆಯು ಸ್ಥಗಿತಗೊಂಡ ನಿರ್ದೇಶನಗಳು ನಮ್ಮ ಕಣ್ಮುಂದೆ ಇದೆ. ಹತ್ತಾರು ಸವಾಲುಗಳ ನಡುವೆ ಬಿಜಿಎಸ್ ಹಾಗೂ ಇನ್ನಿತರ ಧಾರ್ಮಿಕ ಸಂಸ್ಥೆಗಳು ಯಶಸ್ವಿಯಾಗಿ ನೂರಾರು ಶಿಕ್ಷಣ ಸಂಸ್ಥೆಗಳನ್ನು ಮುನ್ನಡೆಸುತ್ತಿರುವುದು ಶ್ಲಾಘನೀಯ ಎಂದರು. ಬಿಜಿಎಸ್ ಶಿಕ್ಷಣದೊಂದಿಗೆ ಪ್ರತಿಭೆ ಅನಾವರಣಕ್ಕೂ ಪ್ರೋತ್ಸಾಹ ನೀಡುತ್ತದೆ, ಕಲೆ ಕ್ರೀಡೆಗೆ ಮನ್ನಣೆ ನೀಡುತ್ತದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅತ್ಯುತ್ತಮವಾದಂತಹ ಶಿಕ್ಷಣ ಸಂಸ್ಥೆ. ಈ ಸಂಸ್ಥೆಯ 17ನೆಯ ಸಂಸ್ಥಾಪನಾ ದಿನಾಚರಣೆಯ ಮತ್ತು ಉತ್ಸವದ ದಿವ್ಯ. ಇನ್ನು ಪಬ್ಲಿಕ್ ಟಿವಿ ರಂಗಣ್ಣನವರು ಮಾತನಾಡಿ, ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದ ಬೆಳವಣಿಗೆಯಲ್ಲಿ ಮಠಗಳು ಪಾತ್ರ ಸರ್ಕಾರಕ್ಕಿಂತ ಮಿಗಿಲಾಗಿದ್ದು ಎಂದು ತಿಳಿಸಿದರು. ಬಾಲಗಂಗಾಧರನಾಥ ಸ್ವಾಮೀಜಿಯವರ ಬೆವರಿನ ಹನಿಗಳ ಫಲವಾಗಿ 130,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಅಕ್ಷರ ದಾಸೋಹ ಒದಗಿಸುತ್ತಿರುವ ಬಿಜಿಎಸ್ ಶಿಕ್ಷಣ ಸಂಸ್ಥೆ ಸಮಾಜ ಹಾಗೂ ವಿದ್ಯಾರ್ಥಿಗಳು ಅವರಿಗೆ ಕೃತಜ್ಞರಾಗಬೇಕು ಎಂದು ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಹೇಳಿದರು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ನಟಿ ಮಾಲಾಶ್ರೀ ಮಾತನಾಡಿದರು. ಇದೇ ವೇಳೆ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ಅಧ್ಯಾಪಕ ಹಾಗೂ ಅಧ್ಯಾಪಿಕೇತರ ಸಿಬ್ಬಂದಿಗೆ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಪ್ರಕಾಶ್ನಾಥ ಸ್ವಾಮೀಜಿ, ನಟಿ ಆರಾಧನಾ, ಐಎಎಸ್ ಅಧಿಕಾರಿ ರಾಕೇಶ್ ಸಿಂಗ್ ಮತ್ತಿತರರು ಪಾಲ್ಗೊಂಡಿದ್ದರು. ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರೀಂ ಸರ್ಗಸ್ಥಿತಿಲಯೇಶ್ವರೀ ನಮಾಮಿ ಲಲಿತಾಂ ವಿದ್ಯಾ ಮಹಾತ್ರಿಪುರಸುಂದರೀಂ. ಈ ಭಾಗದ 17ನೇ ಫೌಂಡರ್ಸ್ ಡೇ ಮತ್ತು ನಮ್ಮೆಲ್ಲರ ಆರಾಧ್ಯ ದೈವ ಪದ್ಮಭೂಷಣ ಜಗದ್ಗುರು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಸಂಸ್ಮರಣೆಯ ಬಿಜಿಎಸ್ ಉತ್ಸವ 2025ರ ಉದ್ಘಾಟನಾ ಕಾರ್ಯಕ್ರಮದ ಪವಿತ್ರ ಗಳಿಗೆಯಲ್ಲಿ ತಾಯಿ ಶಾರದೆಯನ್ನು ಸ್ಮರಿಸಿ ನಮ್ಮೆಲ್ಲರ ಆರಾಧ್ಯ ದೈವಗಳಿಗೆ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸಾರ ನಮಿಸಿ ಉದ್ಘಾಟನಾ ಸಂದರ್ಭದ ಪವಿತ್ರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಪವಿತ್ರ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿಕೊಟ್ಟಂಥ ನಾಡಿನ ಹಿರಿಯ ಸಂತರಾಗಿ, ಹಿರಿಯ ಸಂತರಿಗೆ ಮಾರ್ಗದರ್ಶಕರಾಗಿ, ಶತಮಾನಗಳಷ್ಟು ಇತಿಹಾಸವುಳ್ಳ 1,000-1,500ಕ್ಕಿಂತ ಹೆಚ್ಚಿನ ಇತಿಹಾಸವುಳ್ಳಂಥ ಶ್ರೀಮಠದ ಸುತ್ತೂರು ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾಗಿ
ನೂರಾರು ವಿದ್ಯಾಸಂಸ್ಥೆಗಳು ಮತ್ತು ವಿವಿಧ ಸೇವಾ ಪ್ರಕಲ್ಪಗಳ ಮುಖಾಂತರ ಲಕ್ಷಾಂತರ ಮಂದಿ ಮಕ್ಕಳಿಗೆ ಜ್ಞಾನದಾಸೋಹ, ಅನ್ನದಾಸೋಹ ಎಲ್ಲ ಇರ್ತಕ್ಕಂಥ ದಾಸೋಹಗಳನ್ನು ಮಾಡ್ತಾ ಇರ್ತಕ್ಕಂಥ ಪೂಜ್ಯರಾದ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಶ್ರೀ ಸನ್ನಿಧಿಯಲ್ಲಿ ನಮ್ಮ ನಾಡಿನ ಮತ್ತೊಂದು ಹಿರಿಯರಾದ ಮಠ ಸಿದ್ಧಗಂಗಾ ಮಠ, ಶತಾಯುಷಿ ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಮುಖಾಂತರ ನಾಡಿನ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸೇವಾ ಕೈಂಕರ್ಯಕ್ಕೆ ಒಂದು ದೊಡ್ಡ ಮುನ್ನುಡಿಯನ್ನು ಬರೆದು ಹಲವಾರು ಮಠಗಳಿಗೆ ನಾಂದಿ ಹಾಡಿದಂಥವರು, ಪ್ರೇರಣೆಯನ್ನು ಕೊಟ್ಟಂಥವರು ಪೂಜ್ಯ ಸ್ವಾಮೀಜಿಗಳು. ಅವರ ಕರಕಮಲ ಸಂಜಾತರಾಗಿ ಪ್ರಸ್ತುತ ಸಿದ್ಧಗಂಗಾ ಶ್ರೀಮಠದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಶ್ರೀ ಸನ್ನಿಧಿಯಲ್ಲಿ ಆದಿಚುಂಚನ ಮಹಾಸಂಸ್ಥಾನ ಮಠದ ಟ್ರಸ್ಟಿಯಾಗಿ, ಈ ಭಾಗದ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಗಳಾಗಿ, ಪೂಜ್ಯಗುರು ಬಾಲಗಂಗಾಧರ ಮಹಾಸ್ವಾಮೀಜಿಯವರ ಉತ್ಸವದ ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ಅಚ್ಚುಕಟ್ಟಾಗಿ ನಿರ್ದೇಶನವನ್ನು ಮಾಡ್ತಾ ಬಂದಿರತಕ್ಕಂಥ ಶ್ರೀ ಪ್ರಕಾಶನಾಥ ಸ್ವಾಮೀಜಿಯವರ ಉಪಸ್ಥಿತಿಯೂ ಕೂಡ ಇದೆ. ನಾಡಿನ ಶ್ರೇಷ್ಠ ರಾಜಕಾರಣಿಯಾಗಿ ಇಲ್ಲೇ ಇರ್ತಕ್ಕಂಥವ್ರು ಯಾರಾದರೂ ವಿದ್ಯಾಭ್ಯಾಸದ ನಂತರದಲ್ಲಿ ರಾಜಕಾರಣದ ಬದುಕನ್ನು ಆಯ್ಕೆ ಮಾಡಿಕೊಂಡು ದೇಶದ ಮತ್ತು ಸಮಾಜದ ಸೇವೆಯನ್ನು ಮಾಡಲಿಕ್ಕೆ ಮನಸ್ಸು ಮಾಡಬೇಕು ಅಂತ. So much Prakashnath Swamiji invited me for this program. I'm really feeling proud and happy. I'm so happy to see you all. And Swamiji, Swamijigalu ellaru